ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾದ ತಹಸೀಲ್ದಾರ್ ಟಿ.ಜೆ. ಸುರೇಶ್ ಆಚಾರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳ ಗೈರಿನಿಂದ ಕೆರಳಿದ ಮಾದಿಗ ಸಮುದಾಯದ ಮುಖಂಡರು ಬಾಬು ಜಗಜೀವನ್ ರಾಮ್ ಅವರ 38ನೇ ಪುಣ್ಯಸ್ಮರಣೆಯ ಕಾರ್ಯಕ್ರಮವನ್ನು ಬಹಿಷ್ಕರಿಸಿದ ಘಟನೆ ನಡೆಯಿತು. ಟಿ. ನರಸೀಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆಯ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಬಹುತೇಕ ಗೈರು ಹಾಜರಾಗಿದ್ದರಿಂದ ಕೆರಳಿದ ಸಮುದಾಯದ ಮುಖಂಡರು ತಾಲೂಕು ಪಂಚಾಯಿತಿ ಸಭಾಂಗಣದ ಒಳಾಂಗಣ ಪ್ರವೇಶಿಸದೆ ಅಧಿಕಾರಿಗಳ ನಡೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಸಮಾಜದವರು ಎಲ್ಲ ಕಾರ್ಯಕ್ರಮವನ್ನು ನಾವು ಬಹಿಷ್ಕಾರ ಮಾಡ್ತೀವಿ. ಮತ್ತು ಇದನ್ನು ಇಮ್ಮಿಡಿಯೇಟ್ ಆಗಿ ಉಸ್ತುವಾರಿ ಮಂತ್ರಿಗಳು ಈ ಅಧಿಕಾರಿಗಳನ್ನ ಏನು ಇವ್ರು ಲೋಪ ಆಗಿದೆ ಅದನ್ನು ಈ ಸಮಾಜದವ್ರನ್ನ ಎಲ್ಲರೂ ಹಿರಿಯವ್ರನ್ನ ಎಲ್ಲರನ್ನೂ ಎಲ್ಲ ಸಂಘದ ಪದಾಧಿಕಾರಿಗಳನ್ನ ಕರೆಸಿ ಇದನ್ನು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಇದನ್ನು ಸರಿದೂಗಿಸಲಿಲ್ಲ ಅಂದ್ರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಮ ವಿರೋಧ ಇದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಪತ್ರಿಕಾ ಮುಖಾಂತರ ನಾವು ಇವತ್ತು ಹೇಳ್ತಾ ಇದ್ದೀವಿ. ಮತ್ತು ಜಗಜೀವರಾಮ್ ಸ್ಟ್ಯಾಚ್ಯೂ ಇರೋದು ನಮ್ಮ ಬೈರಾಪುರ ಸರ್ಕಲ್ನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಇಲ್ಲಿ ಫೋಟೋ ಮಾಡ್ತಾರಲ್ಲ, ಸ್ಟ್ಯಾಚ್ಯೂ ಇದೆ. ಅದು ಖಾಸಗಿ ಓನಾಗಿ ಸ್ವಂತವಾಗಿ ಸಮಾಜ, ಅದು ನಮ್ಮ ಮರಣ್ಣವರ ಒಂದು ಪರಿಶ್ರಮದಿಂದ ಅವರು ಸ್ಟ್ಯಾಚ್ಯೂ ಮಾಡಿದ್ದಾರೆ. ಇಲ್ಲಿ ಒಂದು ಫೋಟೋಗೆ ಸ್ಟ್ಯಾಚ್ಯೂಗೆ ಹಾಕ್ತಿದ್ರಿ, ಅಲ್ಲಿ ತನಕ ಬಂದು ಹಾಕೋಕೆ ಏನಾಗಿದೆ? ರೈಲ್ವೆ ಸ್ಟೇಷನಲ್ಲಿ ಇರ್ತಕ್ಕಂಥದ್ದು ಜಿಲ್ಲಾಧಿಕಾರಿ ಕಚೇರಿಯಿಂದ ಅಲ್ಲಿಗಂಟ ಹೋಗ್ಬೋದು. ಬೈರಾಪುರ ಸರ್ಕಲ್ ಇರ್ತಕ್ಕಂಥ ಸ್ಟ್ಯಾಚ್ಯೂಗೆ ತಾಲೂಕು ಕಚೇರಿಯಿಂದ ಹೋಗಿ ಅಲ್ಲೊಂದು ಸ್ಟ್ಯಾಚ್ಯೂಗೆ ಮಾಲಾರ್ಪಣೆ ಮಾಡಿ ಬಂದರೆ ಇವ್ರು ಗಂಟೆ ಹೋಗುತ್ತೆ. ದಯವಿಟ್ಟು ಈ ಪ್ರವೃತ್ತಿ ಮುಂದುವರಿತದೆ. ಇವ್ರು ಮಾಡ್ತಾನೆ ಇದ್ದಾರೆ. ಈ ಜನಾಂಗ ಏನು ಅಂತಂದ್ರೆ ಇವರಲ್ಲಿ ಒಗ್ಗಟ್ಟಿನ ಕೊರತೆ, ಒಗ್ಗಟ್ಟಿಲ್ಲ, ಇವ್ರು ಯಾವುದಕ್ಕೂ ಬರಲ್ಲ ಅಂತ ಮುಂದಿನ ದಿನಗಳಲ್ಲಿ ಅದನ್ನ ತೋರ್ತೀವಿ ನಾವು. ಅದನ್ನ ಮುಂದಿನ ದಿನಗಳಲ್ಲಿ ನಮ್ದೇನು, ನಮ್ಮ ತಾಕತ್ತೇನು, ಈ ಮಾದಿಗರದ ಸಂಘಟನೆ ಏನು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ತೋರ್ತೀವಿ. ಇದನ್ನ ಆದಷ್ಟು ಬೇಗ ಸರಿಪಡಿಸಿಲ್ಲ ಅಂದ್ರೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳ್ತಾ ಈ ಪತ್ರಿಕಾ ಮುಖಾಂತರ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಜೊತೆಗೆ ಏನು SC/ST ಸಭೆಯನ್ನು ತಹಸೀಲ್ದಾರ್ರವರು ಕರೀತಿದ್ರು, ಆ ಸಂದರ್ಭದಲ್ಲಿ ಏನು SC/ST ಸಭೆಯನ್ನು ತಾಲೂಕಿನಲ್ಲಿ ಕರೀತಾ ಇದ್ರು, ಆ ಸಭೆಯಲ್ಲಿ 36 ಪಂಚಾಯಿತಿಲೂ ಕೂಡ ಅಂಬೇಡ್ಕರ್ ಫೋಟೋ ಇಡಬೇಕು, ಜಗಜೀವರಾಮ್ ಫೋಟೋ ಇಡಬೇಕು, ಅವರ ಒಂದು ದಿನವನ್ನು ಅಲ್ಲಿ ಆಚರಿಸಬೇಕು ಅಂತ ಕೂಡ ನಾವು ರೆಗ್ಯುಲೇಷನ್ ಮಾಡಿಸಿದ್ದೀವಿ. ಅಲ್ಲದೆ ಈ ಟೌನ್ನಲ್ಲಿರ್ತಕ್ಕಂಥ ಪುರಸಭೆಯಲ್ಲೂ ಕೂಡ ನನ್ನ ಹೆಂಡ್ತಿನೂ ಕೂಡ ಉಪಾಧ್ಯಕ್ಷರಾಗಿದ್ದರು, ಈಗ ಹಾಲಿ ಮೆಂಬರು, ಅಲ್ಲೂ ಕೂಡ ಒಂದು ಫಂಕ್ಷನ್ ಮಾಡ್ದೇನೆ ಇಷ್ಟೊಂದು ನಿರ್ಲಕ್ಷ್ಯವಾಗಿ ಕಾಣ್ತಾ ಇದ್ದಾರೆ. 36 ಪಂಚಾಯಿತಿಲಿ 36 ಫೋಟೋ ಮಡಗಿಲ್ಲ, ಒಂದು ಅಲ್ಲಲ್ಲಿ ಒಂದು ಹೂನಾರ ಹಾಕೋದಿಲ್ಲ. ಇದೇನು ಇದು ತುಂಬ ಇದಿದೆ. 2 ಪುರಸಭೆಯಲ್ಲೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಖಂಡಿಸ್ತೀನಿ. ಹಾಗೇನೆ ಇವತ್ತೇನು ಜಗಜೀವನ್ ರಾಮ್ ಪುಣ್ಯಸ್ಮರಣೆ ಕಾರ್ಯಕ್ರಮ ಅಂತಿದೆಯೋ, ಈಗ ನಮ್ಮ ಅಣ್ಣವ್ರು ಹೇಳಿದಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜಗಜೀವನ್ ರಾಮ್ರವರು ದಲಿತರ 2 ಕಣ್ಣಿದ್ದಂಗೆ ಅವರು. ಎಡಗಣ್ಣು ಬಲಗಣ್ಣು ನಮ್ಗೆ ಎಷ್ಟು ಕಣ್ಣು ಮುಖ್ಯವೋ 2 ಕಣ್ಣುಗಳಿದ್ದಂಗೆ ಅವರು. ಆ 2 ಕಣ್ಣಿಗೂ ಯಾವುದೇ ಕಣ್ಣಿಗೆ ನೋವಾದರೂ ಕೂಡ ಇನ್ನೊಂದು ಕಣ್ಣು ನೋವೇ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಇಲ್ಲಿ ಈ ಸ್ಟ್ಯಾಚ್ಯೂಗಾದರೂ ಒಂದು ಹುನರ ಹಾಕಿಲ್ಲ, ಅಲ್ಲಿ ಬೈರಾಪುರ ಸರ್ಕಲ್ ಇರ್ತಕ್ಕಂಥ ಜಗಜೀವನ್ ರಾಮ್ ಸ್ಟ್ಯಾಚ್ಯೂಗಾರು ಒಂದು ಸರ್ಕಾರದ ವತಿಯಿಂದ ಒಂದು ಹುನರ ಹಾಕಿಲ್ಲ. ಆಗಿದ್ಮೇಲೆ ಈಗ ರೈಲ್ವೆ ಸ್ಟೇಷನ್ ಸರ್ಕಲ್ ಇರ್ತಕ್ಕಂಥ ಮೈಸೂರಲ್ಲಿ ತಾಲೂಕು ಆಡಳಿತ ಇಲ್ಲ, ಜಿಲ್ಲಾಡಳಿತ ಇವತ್ತು ಜಿಲ್ಲಾಧಿಕಾರಿ ಸಮೇತವಾಗಿ ಮಾಲಾರ್ಪಣೆ ಮಾಡಿದೆ. ಹಾಗಾದ್ರೆ ಯಾವ ಸರ್ಕಾರ, ನಮ್ಮ ಟಿ. ನರಸೀಪುರದಲ್ಲಿರ್ತಕ್ಕಂಥದ್ದು ಯಾವ ಸರ್ಕಾರ ಅಂತಕ್ಕಂಥ ನಾವು ಪ್ರಶ್ನೆ ಮಾಡಬೇಕಾದಂಥ ಸಂದರ್ಭ ಇದು. ಬೇಕೇ ಬೇಕು, ನ್ಯಾಯ ಬೇಕು. ದಲಿತ ನಾಯಕರಿಗೆ ಗೌರವ ತೋರುತ್ತಿರುವ ತಾಲೂಕು ಆಡಳಿತಕ್ಕೆ ಬಾಬು ಜಗಜೀವರಾಮ್ ರಾಷ್ಟ್ರೀಯ ನಾಯಕರಿಗೆ ಗೌರವ ತೋರುತ್ತಿರುವ ತಾಲೂಕು ಆಡಳಿತಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ದಲಿತ ವಿರೋಧಿ ಧೋರಣೆ ತೋರುತ್ತಿರುವ ತಾಲೂಕು ಆಡಳಿತಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಬಾಬು ಜಗಜೀವರಾಮ್ರವರ ಪುಣ್ಯ ಸ್ಮರಣೆಯನ್ನು ತಾಲೂಕಾಡಳಿತ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಯಾವ ಅಧಿಕಾರಿಗಳು ಕೂಡ ಬರದೇನೆ ತಹಸೀಲ್ದಾರ್ರವರು ಮೈಸೂರಿಗೆ ಹೋಗಿದ್ದೀನಿ, ಇಒ ಅವರು ನನಗೆ ಕೆಲಸ ಇದೆ, 36 ಅಧಿಕಾರಿಗಳು ಸಹ ಯಾರೂ ಕೂಡ ಬಂದಿಲ್ಲ. ಭಾಳ ಹಿಮಸ್ದಿಂದ ಬಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದ್ರಿಂದ ನಮ್ಮ ಜನಾಂಗದ ಎಲ್ಲ ಹಿರಿಯ ಮುಖಂಡರುಗಳು ನಾವುಗಳೆಲ್ಲ ಸೇರಿ ಇವತ್ತು ಅದನ್ನು ಬಹಿಷ್ಕರಿಸಬೇಕು ಅಂತ ನಾವು ತೀರ್ಮಾನ ತಗೊಂಡು ಏನು ಇವತ್ತು
ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಭಾವಚಿತ್ರಕ್ಕೂ ಕೂಡ ಒಂದು ಹುನಾರ ಹಾಕಿಲ್ಲ. ಸಂವಿಧಾನ ಕೊಟ್ಟಂತ ಒಬ್ಬ ನಾಯಕರಿಗೆ ಒಂದು ಹುನಾರ ಹಾಕ್ಲಿಲ್ಲ ಇವತ್ತು ಅಂತ ಅಂದ್ರೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ. ಬಾಬು ಜಗಜೀವರಾಮ್ ಅವರು, ಅಂಬೇಡ್ಕರ್ ಅವರು ಒಂದು ನಾಣ್ಯದ ಎರಡು ಮುಖ ಇದ್ದಂಗೆ. ಇವತ್ತು ಬಾಬು ಜಗಜೀವರಾಮ್ ಅವರ ಕಾರ್ಯಕ್ರಮನೂ ಮಾಡಬೇಕು, ಅಂಬೇಡ್ಕರ್ ಕಾರ್ಯಕ್ರಮನೂ ಕೂಡ ಮಾಡಬೇಕು. ಅಧಿಕಾರಿಗಳು ಬಹಳ ನಿರ್ಲಕ್ಷ್ಯ ಮಾಡಿ ಇವತ್ತು ಯಾವ ಅಧಿಕಾರಿಗಳು ಕೂಡ ಇಲ್ಲಿ ಬಂದು ಕಾರ್ಯಕ್ರಮನ ಮಾಡುತ್ತಾ ಇಲ್ಲ. ನಮ್ಮ ಜನಾಂಗದವ್ರನ್ನ ಮಾತ್ರ ಬಂದು ಕೂತಿದ್ದೀವಿ ನಾವು, ಅಧಿಕಾರಿಗಳು ಯಾರೂ ಇಲ್ಲ. ಆದ್ದರಿಂದ ನಾವು ತಾಲೂಕು ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ಸಿದ್ದರಾಜ್ ಅವರ, ನಮ್ಮ ಹಿರಿಯ ನಾಯಕರಾದಂಥ ಸಿದ್ದರಾಜ್ ಅವರು, ಶಂಕರ್ ಅವರು, ವೆಂಕಟೇಶ್ ಅವರು, ಇಲ್ಲಿ ಬಂದಿರತಕ್ಕಂಥ ನಮ್ಮ ಅಣ್ಣ ತಮ್ಮದಿರು ಎಲ್ಲರೂ ಸೇರ್ತಾ ನಾವೆಲ್ಲರೂ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸಬಾರ್ದು ಅಂಥೇಳಿ ನಾವೆಲ್ಲರೂ ಕೂಡ ಹೊರಗೆ ಬಂದಿದ್ದೀವಿ. ಏನಪ್ಪ ಅಂತ ಅಂದರೆ ಇದುವರೆಗೂ ಕೂಡ ಬಾಬಾ ಜಗಜೀವರಾಮ್ ಅವರ ಫಂಕ್ಷನ್ಗೆ ಯಾವ ಅಧಿಕಾರಿಗಳು ಕೂಡ ಭಾಳ ನಿರ್ಲಕ್ಷ್ಯ ತೋರ್ತಾರೆ. ಈ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು ಅಧಿಕಾರಿಗಳು ಬಾಬಾ ಜಗಜೀವರಾಮ್ ಅವ್ರನ್ನ, ಅಂಬೇಡ್ಕರ್ ಅವ್ರನ್ನ ನಿರ್ಲಕ್ಷ್ಯ ಮಾಡ್ತಾರೋ ಅವ್ರನ್ನ ಕೂಡಲೇ ಎತ್ತಗಡಿ ಮಾಡಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವತ್ತೋ ನಾವು ಪ್ರತಿಭಟನೆ ಮಾಡಬೇಕಾಯ್ತದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೊಂದು ಹುನಾರ ಹಾಕಿಲ್ಲ, 100 ರೂಪಾಯಿಗೊಂದು ಹುನಾರ ತಂದಾಕಿಲ್ಲ ಅಧಿಕಾರಿಗಳು. ಯಾತಿಕ್ಕಿರಬೇಕು ಅವ್ರನ್ನ ದಯಮಾಡಿ ಮಾದೇವಪ್ಪನವರು ಅವ್ರನ್ನೆಲ್ಲ ಹೊರಗಟ್ಟಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ. ಮುಂದಿನ ಮಾತನ್ನ ನಮ್ಮ ಹಿರಿಯರಾದಂಥ ಸಿದ್ದರಾಜ್ ಅವರು ಕೂಡ ಮಾತಾಡ್ತಾರೆ. ಅದನ್ನು ತಾವು ಏನು ಬಾಬು ಜಗಜೀವನ್ ರಾಮ್ರವರ ಒಂದು 38ನೇ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಬೆಳಿಗ್ಗೆ ಬಂದ ಸುದ್ದಿ ಟಿವಿಲಿ ಮಾನ್ಯ ಮುಖ್ಯಮಂತ್ರಿಗಳು, ಮುಖ್ಯ ಕಾರ್ಯದರ್ಶಿಗಳು, ಸಮಾಜ ಕಲ್ಯಾಣ ಮಂತ್ರಿಗಳು ಅಲ್ಲಿ ಮಾಲಾರ್ಪಣೆ ಮಾಡ್ತಾರೆ. ಇಲ್ಲಿ ಬೆಂಗಳೂರಲ್ಲಿ ಜಗಜೀವನ್ ರಾಮ್ ಸ್ಟ್ಯಾಚ್ಯೂಗೆ. ಇವತ್ತು ಒಂದು ತಾಲೂಕು ಆಡಳಿತ ತಾಲೂಕು ಮಟ್ಟದಲ್ಲಿ ಒಂದು ಜಗಜೀವನ್ ರಾಮ್ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ತಾಲೂಕು ಒಂದು ಏನು ಇದೆಯಾ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಂತೇಳಿ ಅದ್ರ ಅಧ್ಯಕ್ಷರೇ ಗೈರಾಜರಾಗ್ತಾರೆ ಅಂತಂದರೆ ನಮ್ಮ ಒಂದು ಬಗ್ಗೆ ಅವರು ಯಾವ ರೀತಿ ಒಂದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದನ್ನ ದಯಮಾಡಿ ತಾವೇ ತಿಳ್ಕೋಬೇಕು. ಕಾರಣ ಇಷ್ಟೇ, ನಾವು ಕೂಡ 1990 ಇಸ್ವಿಯಿಂದ ಇಲ್ಲಿವರೆಗೂ ಕೂಡ ಎಲ್ಲ ಜಯಂತಿಗಳಲ್ಲೂ ಭಾಗವಹಿಸ್ತಾ ಬಂದಿದ್ದೀವಿ. ನಮ್ಮ SC and ST ಸಭೆ ಆಗ್ಬೋದು, ಅಂಬೇಡ್ಕರ್ ಜಯಂತಿ ಆಗ್ಬೋದು, ಅಂಬೇಡ್ಕರ್ ಪುಣ್ಯಸ್ಮರಣೆ ಕಾರ್ಯಕ್ರಮ ಆಗ್ಬೋದು, ಜಗಜೀವನ್ ರಾಮ್ ಆಗ್ಬೋದು. ಅವತ್ತಿಂದ ಇವತ್ತವರೆಗೂ ನಾವು ಅಧಿಕಾರಿಗಳ ವಿರುದ್ಧವಾಗಿ ಬರದೇ ಇದ್ದಂಥ ಅಧಿಕಾರಿಗಳ ವಿರುದ್ಧವಾಗಿ ಕ್ರಮ ಜರುಗಿಸಿ ಅಂತ ಅವತ್ತಿಂದ ಇವತ್ತವರೆಗೂ ಇರ್ತಕ್ಕಂಥ ತಹಸೀಲ್ದಾರರು ಕೂಡ ಯಾವ ಇಲಾಖೆಗೂ ಒಂದು ಸಣ್ಣ ನೋಟಿಸ್ನು ಕೂಡ ಇವತ್ತವರೆಗೂ ಕೊಟ್ಟಿಲ್ಲ. ಅದಕ್ಕೆ ಕಾರಣ ಬೇಕು. ಅಂದರೆ ಇವರು ಏನೇ ಮಾಡಿದ್ರು ಅಧಿಕಾರಿ ವರ್ಗ ಅದನ್ನು ಮುಚ್ಚಿಟ್ಕೊಂಡು ನಾವು ಸಂಘ ಸಂಸ್ಥೆಗಳವರು ಎಷ್ಟೇ ಸಹಕಾರ ಕೊಟ್ಟರು ಕೂಡ ಅದನ್ನು ಉದಾಸೀನವಾಗಿ ಕಾಣ್ತಾ ಇರ್ತಕ್ಕಂಥದ್ದು ಈ ಅಧಿಕಾರಿಗಳ ಒಂದು ಧೋರಣೆಗೆ ನಾನು ಯಾವುದನ್ನು ಕೂಡ ಆ ಜನಾಂಗದವ್ರಿಗೆ ನೀನೇನು ಮಾಡಕ್ಕೆ ಹೋಗಿಲ್ಲ. ಆದ್ದರಿಂದ ಈ ಉಸ್ತುವಾರಿ ಮಂತ್ರಿಗಳು ಮಾದೇವಪ್ಪನವರು ನಿಮ್ಮನ್ನು ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡಿದಾಗ ಮಾತ್ರ ನಾವು ಈ ಕಾರ್ಯಕ್ರಮಕ್ಕೆ ನಾವು ಇನ್ನು ಮುಂದೆ ಭಾಗವಹಿಸ್ತೀವಿ. ಈಗಾಗಲೇ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಅಧಿಕಾರಿಗಳಿಗೆಲ್ಲ ನಾವು ಕರೆಸಿದೀವಿ, ಪೇಪರ್ನವ್ರಿಗೆಲ್ಲ ಕೊಟ್ಟಿದ್ದೀವಿ ಅಂದ್ರಲ್ಲ, ಎಲ್ಲಿ ತಹಸೀಲ್ದಾರ್ರಲ್ಲಿ ಅಲ್ಲಲ್ಲ ಇಲ್ಲಿ ಕೇಳಿ ಸರ್, ಇಲ್ಲಿ ಕೇಳಿ ಕಾರ್ಯಕ್ರಮನ 11 ಗಂಟೆಗೆ ಅಂತ ಹೇಳಿದ್ರಿ. 11 ಗಂಟೆಗೆ ನಾವು ಬಂದಾಗ 11 ಗಂಟೆಗೆ ಒಬ್ರು ಇರ್ಲಿಲ್ವಲ್ಲ, ಈ ಪೇಪರ್ನವ್ರು ತಹಸೀಲ್ದಾರರು ಇಒ ಅವರು ಮುಂದೆ ಬಂದು ನಿಂತ್ಕೋಬೇಕು ಕಾರ್ಯಕ್ರಮಕ್ಕೆ. ಯಾಕೆ ಬಂದಿಲ್ಲ? ಈ 36 ಪಂಚಾಯಿತಿ 36 ಅಧಿಕಾರಿಗಳು ಯಾಕೆ ಬಂದಿಲ್ಲ? ಬಾಬು ಜಗಜೀವರಾಮ್ ಜಯಂತಿ ಮಾಡಲಿ, ಅಂಬೇಡ್ಕರ್ ಜಯಂತಿ ಮಾಡಲಿ, ಬಸವ ಜಯಂತಿ ಮಾಡಲಿ, ಕನಕ ಜಯಂತಿ ಮಾಡಲಿ, ಅಧಿಕಾರಿಗಳು ಬರ್ದಿದ್ಮೇಲೆ ನಾವು ನಮ್ಮ ಜನಾಂಗದವ್ರು ಮಾಡ್ಕೊಳ್ಳಮ್ಮ ಅಂತ ಪಕ್ಷಕ್ಕೆ ನಾವೇ ಮಾಡ್ಕೋತೀವಿ. ನಮ್ಮ ಮನೇಲಿ ಕೂತ್ಕೊಂಡು ಚೌಡಿಯಲ್ಲಿ ಕೂತ್ಕೊಂಡು ಮಾಡ್ತೀವಿ. ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಎಲ್ಲರೂ ಕೂಡ ಚೇಂಜ್ ಆಗಬೇಕು. ಯಾವಾಗಲೂ ಕೂಡ ನಾವು ಅರ್ಜಿ ಕೊಟ್ಟ ನೀವು ಜಿಲ್ಲಾಧಿಕಾರಿಗಳಿಗೆ ಬರೀ ಅಂತ ಅಂದ್ರೆ ಯಾರು ಕೂಡ ಬರೆಯೋದಿಲ್ಲ.
ಯಾವತ್ತು ಬರ್ದಿದ್ದೀರಿ ಒಂದು ಅರ್ಜಿನ ಇಂಥ ಅಧಿಕಾರಿ ಬಂದಿಲ್ಲ ಅಂತ ಬರ್ದಿದ್ದೀರಾ? ಪನಿಷ್ಮೆಂಟ್ ಆಗಿಲ್ಲ ಇಲ್ಲಿವರೆಗೂ ಇತಿಹಾಸದಲ್ಲಿ. ಯಾಕೆ ಬರೋದಿಲ್ಲ? ಬರೆಯಕ್ಕಾಗಲ್ವಾ? ನಾವು ಈಗ ಒಂದು ಆಯೋಗನೇ DC ಅವ್ರ ಹತ್ರನೇ ಹೋಗ್ತೀವಿ, ಹೊಸ DC ಹತ್ರ. ಬರೋಣ ಒಂದು ಸೆಕೆಂಡು. ಇವ ಸಾಹೇಬ್ರ ಈಗ ಇವತ್ತಿನವರೆಗೂ ಶಿಕ್ಷಣ ಕ್ರಮ ಅಂತ ಹೇಳಿದೀವಲ್ಲ, ಏನು ಶಿಕ್ಷಣ ಕ್ರಮ ತಗೊಂಡಿದ್ರು ಸರ್ ಇವತ್ತಿನವರೆಗೆ? ಯಾರು ಒಬ್ಬ ಸಣ್ಣ ಆ ಇಲಾಖೆ ಅಂತ ಹೇಳಿದಿಲ್ಲ, ಸಣ್ಣ ಚಂದ್ರನಾಗ ಹೇಳೋದು ಯಾವ ಇಲಾಖೆ ಇರೋದ್ವಾಗಾರು ಒಂದು ನೋಟಿಸ್ ಕೊಟ್ಟಿದ್ದಾರೆ ಯಾಕೆ ಬಂದಿದೆ ಅಂತ, ಅಥವಾ ಕಾರಣಕ್ಕೆ ನಮ್ಮ ತಹಸೀಲ್ದಾರ್ ಆಗಿರ್ಬೋದು, ಇವ ಸಾಹೇಬ್ರ ಆಗಿರ್ಬೋದು ಬರ್ತಾರೆ, ಕಾರಣ ಕೇಳಿ ನೋಟಿಸ್ ಕೊಡ್ತೀವಿ ಅಂತಾರೆ. ಜೊತೆಗೆ ಇಲ್ಲಿ ಕೇಳಿ, ಪೊಲೀಸ್ದಲ್ಲಪ್ಪ ಸಾಹೇಬ್ರ, ಪೊಲೀಸ್ದಲ್ಲ 36 ಅಧಿಕಾರಿಗಳಿದ್ದಾರಲ್ಲಪ್ಪ, 36 ಅಧಿಕಾರಿಗಳಲ್ಲಿ ಎಷ್ಟು ಜನ ಬಂದಿದ್ದರು? ಫಸ್ಟ್ ಮಾಡ್ಬೇಕಾದ್ರೆ ಅಟೆಂಡೆನ್ಸ್ ತಗೋತಿದ್ರು ಸರ್. ಅಧಿಕಾರಿಗಳು ಬಂದ್ರೆ ಎಂಟ್ರೆನ್ಸ್ ಅಲ್ಲಿ ಅಟೆಂಡೆನ್ಸ್ ತಗೊಂಡು ಯಾರು ತಗೊಂಡಿಲ್ಲ ಹೇಳಿ ಸರ್, ಯಾವ್ದು ಇಲ್ವೇ ಇಲ್ಲ. ಈಗ ಇವರು 11 ಗಂಟೆಗೆ ಟೈಮ್ ಹಾಕಿದ್ರು. ನನಗೆ ಊರಲ್ಲಿ ಒಂದು ಸಾವು ಹೋಗಿದ್ ಬರಗಂಟ ಒಂದು 10 ನಿಮಿಷ ಲೇಟ್ ಆಗಿದೆ. ತಹಸೀಲ್ದಾರ್ ಅವರು ಅದು ಅವ್ರದೇನೋ ಯಾವ್ದು ಮೀಟಿಂಗ್ ಹೊಸ ಜಿಲ್ಲಾಧಿಕಾರಿ ಭೇಟಿ ಮಾಡ್ಬೇಕು. ಮತ್ತೆ ಜಿಲ್ಲಾಧಿಕಾರಿಗಳು ಪ್ರತಿಯೊಬ್ರು ಜಿಲ್ಲಾಧಿಕಾರಿಗಳು ಹೊಸರು ಬಂದಿದ್ದಾರೆ, ಅವ್ರು ಇನ್ವೈಟ್ ಮಾಡಿ ನಾಳೆ ಮಾಡ್ಬೋದು. ಜಿಲ್ಲಾಧಿಕಾರಿಗಳು 30 ಜನ ಇದ್ದಾರೆ. ಹೊಸ DC ಅವ್ರು ಬಂದಾಗ ನಾಳೆ ಹೋಗಿ ಹೂನಾರ ಹಾಕಿ ಅವ್ರಿಗೆ ಇದು ಮಾಡಿ. ಇವತ್ತೊಂದು ಕಾರ್ಯಕ್ರಮಕ್ಕೆ ಬಾಬು ಜಗಜೀವರಾಮ್ ಅವ್ರಿಗೆ ಮೊದಲನೇ ಹೂನಾರ ಹಾಕ್ಬೇಕಾದವರು ತಹಸೀಲ್ದಾರರು. DC-ಗೆಲ್ಲ ಹೂನಾರ ಹಾಕೋದು ಮೊದಲು ರಾಷ್ಟ್ರ ನಾಯಕನಿಗೆ ಹಾಕ್ಬೇಕು. ಅವ್ರನ್ನೇ ಕಡೆಗಣಿಸಿದ ಮೇಲೆ ನೀವು DC-ಗೆ ಹಾಕೊಳ್ಳಿ. ಅಧಿಕಾರಿಗಳಿಗೆ DC ಅವರು ಮುಖ್ಯ ಆದ್ಮೇಲೆ ಈ ಸಮಾಜ ಜಗಜೀವರಾಮ್ ಯಾರು ಮುಖ್ಯ ಅಲ್ಲ ಅಂದ್ಮೇಲೆ ನಾವು ಇಲ್ಲ ಬರೋದಿಲ್ಲ. DC ಅವರು ಮಾಡ್ಕೊಳ್ಳಿ, DC ಅವ್ರಿಗೆ ಧಿಕ್ಕಾರ!